ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊನೆಗೂ ಆಶ್ಲೀಸಲ್ಲೇ ತೊಗೊಂಡ್ವಿ. ಅದು ಚೆನ್ನಾಗಿದೆ ಅಲ್ವಾ ಅದ್ಯಾ? ಅಕ್ಕ ರಿತು ನಾನು ಮ್ಯಾಚಿಂಗ್ ಆಯಿತು. ಚೆನ್ನಾಗಿದೆಯಾ ಬಗ್ಗೆ ಸೀರೆಗಳು? ಈ ಬ್ಲಾಗ್ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ. ವಿಳ್ಯದೆಲೆ. ಸೊ ಈಗಾಗಲೇ 3 ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಥ್ಯಾಂಕ್ ಯು ಭಾಗ್ಯ, ರವೆ ಉಂಡೆ ಮಾಡ್ಕೊಡ್ತಾರೆ ಅದಕ್ಕೆ. ನೋಡಿ 12 ಗಂಟೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈವೆಂಟ್ಗೆ ನಾನು ಶಾಪಿಂಗ್ ಮಾಡ್ತಾನೆ ಇದ್ದೀನಿ ಅಂತ ಹೇಳ್ಬೋದು. ಆದರೆ ಶಾಪಿಂಗ್ ಹೋಗೋದು ಅದೆಲ್ಲ ನಿಮಗೆ ಬೋರ್ ಆಗುತ್ತೆ ಅಂತ ಒಂದಷ್ಟು ವಿಡಿಯೋ ಮಾಡಲಿಲ್ಲ, ನನಗೂ ಟೈಮ್ ಇರಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಗುರುವಾರದ ವ್ಲಾಗ್. ಲಿವಿಂಗ್ ಏರಿಯಾ ಫುಲ್ ಖಾಲಿ ಆಗಿದೆ. ಏನಕ್ಕಂತ ಅಂದರೆ ಹೊಸದು ಒಂದು ಸೋಫಾ ಬುಕ್ ಮಾಡಿದ್ವಿ ಅಂತ ಹೇಳಿದ್ದೆ. ಆಶ್ಲೀಸಲ್ಲೇ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಸೊ ಅದು ಇವತ್ತು ಡೆಲಿವರ್ ಹೇಳಿದರು. ಹಾಗಾಗಿ ನೀಟಾಗಿ ಒಂದ್ಸರಿ ಗುಡ್ಸಿ ಒರೆಸಿ ಎಲ್ಲ ಖಾಲಿ ಮಾಡಿಟ್ಟಿದ್ದೀನಿ. ಲಿವಿಂಗ್ ಏರಿಯಾಗೆ ಒಂದು ಸೆಕ್ಷನಲ್ ಕೌಚ್ ಬುಕ್ ಮಾಡಿದ್ವಿ. ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಬೆಡ್ ಫ್ರೇಮ್ ವಿತ್ ಚೆನ್ನಾಗಿರೋ ಒಂದು ಹೆಡ್ ಬೋರ್ಡ್ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ 2 ನೈಟ್ ಸ್ಟ್ಯಾಂಡ್ ಮತ್ತು ಡ್ರೆಸ್ಸರ್. ಮಿರರ್ ತೊಗೊಳ್ಳಿಲ್ಲ, ಮಿರರ್ ಬೇಡ ಬೆಡ್ ಆಪೋಸಿಟಲ್ಲಿ. ಅದು ಮಕ್ಳು ರೂಮ್ಗಂದರೆ ಬಟ್ಟೆ ಎಲ್ಲ ಹಾಕಿ ಅಡ್ಡ ಮಾಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ಗೆ ಸ್ವಲ್ಪ ಹೈಟ್ ಜಾಸ್ತಿ ಬರೋದ್ರಿಂದ ಡೈಲಿ ಆ ಮಿರರ್ಗೆ ಅಡ್ಡ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಬೇಡ TV ಇಟ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಬರೀ ಡ್ರೆಸ್ಸರ್ ತೊಗೊಂಡ್ವಿ. ಇನ್ನು ಪ್ರೈಸ್ ಒಂದ್ಸರಿ ಹೇಳಿದ್ದೆ ನಾನು ಹಳೆ ವ್ಲಾಗಲ್ಲೇ. ಇದು ಎರಡಕ್ಕೆ $5,000 ಮೇಲೆ ಆಯಿತು ಅಂತ ಹೇಳ್ಬೋದು. ಲೈಟಾಗಿ ಹೋಗೋದು ಅಲ್ಲಿ. ಅಲ್ಲಿ ಆ ಕಡೆ ಆಫ್ ಆಯಿತು ಅನ್ಸುತ್ತೆ. ಇನ್ನೋಗಿ ಆನ್ ಮಾಡು. ಕಮ್ ದಿಸ್ ಸೈಡ್ ಆದ್ಯಾ? ಡೋಂಟ್ ಗೋ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊನೆಗೂ ಆಶ್ಲೀಸಲ್ಲೇ ತೊಗೊಂಡ್ವಿ. ಇವತ್ತು ಗುರುವಾರ. ಇನ್ನೊಂದು 3 ಡೇಸಲ್ಲಿ ಫಂಕ್ಷನ್ ಇದೆ, ಸಿಕ್ಕಾಪಟ್ಟೆ ಕೆಲಸಗಳಿದೆ. ಹೀಗೆ ಪುಣ್ಯಕ್ಕೆ ಫಂಕ್ಷನ್ಗೆ ಮೊದಲೇ ಅವರು ಡೆಲಿವರ್ ಮಾಡ್ತಾ ಇದ್ದಾರೆ. ಅದೊಂದು ಅದೃಷ್ಟ. ಎಲ್ಲ ನೀಟಾಗಿ ಸೆಟ್ಟಾಗಿ ಹೋಗುತ್ತೆ. ಇದೊಂಥರ ಅನ್ಪ್ಲ್ಯಾಂಡ್. ಸ್ಯಾಟರ್ಡೇಸ್ ಅಲ್ಲ, ಇವತ್ತು ಥರ್ಸ್ಡೇ ಬರ್ತೀನಿ ಅಂತ ಹೇಳಿದರು. ಇಲ್ಲಿ ನೋಡಿ ಸೋಫಾ ಇಲ್ಲಿದೆ, ಎತ್ತಿಕ್ಕಾಗಲ್ಲ, ತುಂಬಾ ಹೆವಿ ಇದೆ. ನಾನು ಜಸ್ಟ್ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿದೆ. ಬಟ್ ಅವ್ರು ಶೂ ಬಿಚ್ಚಕ್ಕೆ ಹೇಳಿದೆ. ಅವ್ರೇನಂದ್ರು ಹೆವಿ ಇದೆ, ಕೌಚೆಲ್ಲ ಹೆವಿ ಇರೋದ್ರಿಂದ ಜಾರುತ್ತೆ. ಸೊ ಹಂಗಾಗಿ ಬೆಡ್ರೂಮ್ ಒಂದಕ್ಕೆ ಮಾತ್ರ ನಾನು ಬಿಚ್ಬಿಟ್ಟು ಹೋಗ್ತೀನಿ ಶೂನ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಲ್ಲ, ಪಾಪ ಅವರು ಅಷ್ಟು ತುಂಬಾ ವೆಯ್ಟ್ ಇರುತ್ತೆ, ಅದನ್ನು ಲಿಫ್ಟ್ ಮಾಡ್ತಿದ್ದಾರೆ. ಹಂಗಾಗಿ ಏನೂ ಹೇಳಿಲ್ಲ. ಪಾಪ ರೂಮಲ್ಲಿ ಕಾರ್ಪೆಟ್ ಇರೋದ್ರಿಂದ ಶೂಸ್ ಎಲ್ಲ ರಿಮೂವ್ ಮಾಡಿಬಿಟ್ಟೆ ಹೋಗ್ತಾ ಇದ್ದಾರೆ. ಅದು ಚೆನ್ನಾಗಿದೆ ಅಲ್ವಾ ಅದ್ಯಾ? ಬಿಚ್ಬಿಟ್ಟು ಹೋದ್ರು. ಯಾರೇ ಬಂದರೂ ಮೇನ್ ಡೋರ್ ಹತ್ರ ಬರ್ತಿದ್ದಂಗೆ ಹೇಳ್ತೀನಿ ಹಾಕೊಂಡು ಬರ್ತಾರೆ. ಬಟ್ ಇವರೇನಂದರೆ ಅದು ಗ್ರಿಪ್ ಇರೋದಿಲ್ಲ ಅಲ್ವಾ, ಸೊ ವೆಯ್ಟ್ ತರ್ತಾ ಇರೋದ್ರಿಂದ ಜಾರ್ಬಿಡುತ್ತೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ. ಸೊ ಅದಾದಮೇಲೆ ಅವರು ಎಲ್ಲ ಅಸೆಂಬಲ್ ಮಾಡಿ ಹೋಗಿದ್ದಾದ್ಮೇಲೆ ಕೂಡ ಮತ್ತೆ ಎಲ್ಲ ಗುಡಿಸಿ ಒರೆಸಿ ದೊಡ್ಡ ಕೆಲಸನೇ ಆಯಿತು ಅಂತ ಹೇಳ್ಬೋದು. ಇಟ್ಸ್ ಓಕೆ. ಇನ್ನು ಹೆಡ್ ಬೋರ್ಡ್ ವಿಷಯಕ್ಕೆ ಬರೋದಾದರೆ ತುಂಬಾ ಹುಡುಕಿದ್ದೀವಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ನಾನು ಹುಡುಕಿ ನನಗೆ ಮೆಟೀರಿಯಲ್ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ಗೆ ಅಂದರೆ ಸ್ವಲ್ಪ ಸಾಲಿಡ್ ಆಗಿರೋದು ಬೇಕಾಗಿತ್ತು ವುಡ್ಡು. ಸೊ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ ಆಶ್ಲೀಸಿಂದನೇ ತರಿಸ್ಕೊಂಡಿದ್ದಂಥದ್ದು. ನನಗಿನ್ನ ವಾಲೆಲ್ಲ ಮಾಡಿ ನೀಟಾಗಿ ಒಂದು ಸೆಟ್ ಮಾಡಿ ಅದಾದಮೇಲೆ ಬೆಡ್ ಫ್ರೇಮ್ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ಈ ಸರಿ ತೊಗೊಂಡ್ಬಿಡೋಣ, ಅದಾದಮೇಲೆ ಮೇಕ್ ಓವರ್ ಮಾಡೋಣ ಅಂತ ಬುಕ್ ಮಾಡಿ ತರಿಸ್ಕೊಂಡಿದ್ದಾಯಿತು. ಬರ್ತಾರೆ. ಚೆನ್ನಾಗಿದೆಯಾ?
ಇಂಡಿಯಾಯಿಂದ ಅಮ್ಮ ಕೊರಿಯರಲ್ಲಿ ಕೊಟ್ಟು ಕಳಿಸಿದ್ದು. ಸ್ವಲ್ಪ ಹೊತ್ತು ಹಾಕಿ ನೋಡೋಣ ಅಂತ ಹಾಕಿ ಅಮ್ಮಂಗೆ ಫೋಟೋ ಕಳಿಸ್ದೆ ಅಷ್ಟೇ. ಅದಾದಮೇಲೆ ತೆಗೆದ್ಬಿಟ್ಟು ಮತ್ತೆ ಈ ರೀತಿ ಸಿಂಪಲಾಗಿ ಹಾಕ್ತೆ. ಹೊಸ ತೊಗೊಂಡು ಬರಬೇಕು, ಅಲ್ಲಿವರೆಗೂ ಇದಿರಲಿ ಅಂತ ಹೇಳಿಬಿಟ್ಟು. ಸೊ ವಾಲೆಲ್ಲ ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಕೂಡ ಒಂದು ಮೇಕ್ ಓವರ್ ಮಾಡಿ ವಿಡಿಯೋ ಶೇರ್ ಮಾಡ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರ ಬೆಳಗ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಆ ಬುಕ್ಕಲ್ಲಿ ನಾನು ಲಿಸ್ಟ್ ನೋಡ್ಬೋದು, ಅಂದರೆ ಫೋನ್ ಮಾಡ್ತೀನಿ, ಭಟ್ರಾಗಿರ್ಬೋದು ಯಾರಾದರೂ ಹೇಳಿದ್ರೆ ಹಂಗಂಗೆ ಹೆಂಗಂದಂಗೆ ನೋಟ್ ಮಾಡ್ಕೊತಾ ಇರ್ತೀನಿ. ಸೊ ಫುಲ್ಲು ಹೆಂಗಂದಂಗೆ ಆಗ್ಬಿಟ್ಟಿದೆ. ಒಂದಷ್ಟು ಶೀಟ್ಗಳಲ್ಲಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಪೂಜೆಗೆ ಬೇಕಾಗಿರೋದಾಗಿರ್ಬೋದು, ನಾನು ಯಾವ ರೀತಿ ಕೆಲಸ ಮಾಡಬೇಕು, ಅಂದರೆ ಕಮ್ಮಿ ಆಗ್ತಾ ಹೋಗ್ತಿತ್ತು ಡೇಸ್ ಅಲ್ವಾ, ಅಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊಳ್ಳೋದು, ರಾತ್ರಿ ಬರೆದಿಡೋದು, ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು. ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಕೆಲಸ ಅನ್ನೋ ಒಂದು ಭಯಕ್ಕೆ ಈ ರೀತಿ ಮಾಡ್ತಾ ಇದ್ದೆ ಡೈಲಿ ಅಂತ ಹೇಳ್ಬೋದು. ಇನ್ನು ಇವತ್ತು ಕಾಸ್ಕೋಗೆ ಬಂದಿದ್ದೀವಿ. ಕಾಸ್ಕೋಗೆ ಹೋಗಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಹಾಗೆ ನಾಕೌಟ್ ರೋಸ್ ಇನ್ನೂ ಒಂದು ಬೇಕಿತ್ತು ಬ್ಯಾಕ್ ಯಾರ್ಡ್ಗೆ, ಅದು ತೊಗೊಂಡ್ವಿ. ಬಂಗಾರದ ಮಾವಿನ ಹಣ್ಣು ಇಷ್ಟ ಅಂತ ತೊಗೊಂಡಿರೋದು. ಇದು ಗ್ರೇಪ್ಸು, ಬನಾನಾ, ಆ್ಯಪಲ್, ವಾಟರ್ ಬಾಟಲ್ಸು. ಏನಂದರೆ ಇದು 40 ಕೌಂಟ್ ಬರುತ್ತೆ ಆಯಿತಾ. ಇದು $4, $3.99. ಸೊ 2 ತೊಗೊಂಡ್ರೆ 80 ಕೌಂಟು. ಚಿಕ್ಕ ಬಾಟಲ್ಸ್ ಬರುತ್ತೆ, 80 ಕೌಂಟ್ ಬರುತ್ತೆ. ಚಿಕ್ಕ ಬಾಟಲ್ಸ್ಗೆ ಏನಂತ ಅಂದರೆ $9. ಸೊ $1 ಇದೇ ಕಮ್ಮಿ ಬರುತ್ತೆ, ನೀರು ಜಾಸ್ತಿ ಬರುತ್ತೆ. ಅದು ಇದೇ ಬೆಸ್ಟು ಅಂದ್ಕೊಂಡು ಇದನ್ನು ತೊಗೊಂಡ್ರೆ. ಕಾಸ್ಕೋನಲ್ಲಿ ಒಂದು ವೇಸ್ ತೊಗೊಂಡ್ವಿ. ಅದು ನಾನು ತೊಗೊಂಡಿದ್ದಲ್ಲ, ಹಸ್ಬೆಂಡ್ ತೊಗೊಂಡು ಬಂದರು. ಅದನ್ನು ಅವಳು ನೋಡಿಲ್ಲ, ನೋಡಿದ್ರೆ 100% ತೊಗೊತಾ ಇದ್ಲು. ಪಾಪ ಹೋಗಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದುಬಿಟ್ಟಿದ್ರು. ಫುಲ್ ಖುಷಿ ಆಯಿತು ನನಗಂತೂ. ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಭಾಗ್ಯ ಮನೆಗೆ ಹೋಗ್ತಾ ಇದ್ದೀವಿ. ಭಾಗ್ಯನ ಕರ್ಕೊಂಡು ಬರೋಣ ಅಂತ. ಅವ್ರ ಹಸ್ಬೆಂಡ್ ಬಂದು ಶನಿವಾರ ಡ್ರಾಪ್ ಮಾಡ್ತೀನಿ ಅಂದಿದ್ರು. ಇಲ್ಲ, ನಾವು ಶುಕ್ರವಾರ ಅವ್ರಿಗೆ ಹೆಂಗೂ ಆಫ್ ಇದ್ದಿದ್ದರಿಂದ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತೇ ಬಂದುಬಿಟ್ವಿ. Akka's mom. Where is Akka's? Where is Akka? Akka. Where is Akka? ಇನ್ನು ಭಾಗ್ಯ ಅವ್ರ ಮನೆ ಮುಂದೆ ಫ್ಲವರ್ ಬೆಡ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಬೋದು. ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ಹಾಕಿದ್ದಾರೆ. ರೋಸಸ್ ಆಗಿರ್ಬೋದು, ಆ ಕಡೆಯೂ ಕಾಸ್ಕೋಯಿಂದ ತೊಗೊಂಡು ಬಂದಿರೋ ರೋಸಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಸೌಂಡ್ ಮಾಡು. ಏನು ಬೇಡ, ಬಗ್ಗೆ ಕುಡಿದ್ವಿ, ಕಾರಲ್ಲಿತ್ತು. ಇದು ಮುಖ ನೋಡಲ್ಲಿ. ಅಕ್ಕ ಇಲ್ಲಿ ಕೇಳು, ಅಕ್ಕ ಇಲ್ಲಿ ಕೇಳು. ನಾವು ಬಿಡಲ್ಲ, ನೀವು ಹೆಂಗ್ ಮಲಗಿದ್ರು ನಾವು ಬಿಡಲ್ಲ. ಇನ್ 3 days ನೀನ್ ಅಂಕಲ್ ಫ್ರೆಂಡು. ಎಸ್ ಎಸ್. ಎಲ್ಲಿ ಪಪ್ಪ? ಪಪ್ಪ ಎಲ್ಲಿ? ಪಪ್ಪ ಎಲ್ಲಿ? ಪಪ್ಪ ಎಲ್ಲಿ? ಪಪ್ಪ ಎಲ್ಲಿ? ಹಿಂಗಿರೋ ತೆಗಿಬಿಡಿ ಅಂತ. ಇದು ಹಾಯ್ ಮಾಡು. ಹಾಯ್ ಹಾಯ್ ಅಕ್ಕ. ಹಾಯ್ ಅಕ್ಕ ಮಾಡು. ಚೆನ್ನಾಗಿ ಊಟ. ಥ್ಯಾಂಕ್ ಯು ಭಾಗ್ಯ. ಒಳ್ಳೆ ಟೈಮಿಗೆ ಬಂದೆ ನೋಡಿ. ಇವತ್ತು ಊಟ ಮಾಡ್ಬೇಕಂತಿತ್ತು. ಇಷ್ಟು 9:30 10:00, 11 ಗಂಟೆ ಹಿಂಗೆ ಹೋಗಿ 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 ಓಕೆ. ಮಧ್ಯಾಹ್ನ ಊಟ ಟೈಮ್ ಅಷ್ಟರಲ್ಲಿ ನಮ್ಮನೇಲಿ ಇರಬೇಕು ಅಂದ್ಕೊಂಡ್ವಿ. ಆದರೆ ಲೇಟ್ ಆಗೋಯ್ತು. ಕಾಸ್ಕೋನಲ್ಲೇ ತುಂಬ ಟೈಮ್ ತೊಗೊಳುತ್ತಲ್ವ. ಸೊ ಹಾಗೆ ಹೇಗೂ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರು. ಸೊ ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ. ಭಾಗ್ಯ ನೋಡಿ, ನಾನು ಒಬ್ಬಳೇ ಎಲ್ಲ ಫಂಕ್ಷನ್ ಮಾಡ್ತಿರೋದು, ನನ್ನ ಜೊತೆ ಭಾಗ್ಯನೂ ಸೇರ್ಕೊಂಡು ಮಾಡ್ತಿದ್ದಾರೆ. ನನಗೆ ಆಲ್ಮೋಸ್ಟ್ ನಾನೇ ಏನೋ ರೆಡಿ ಮಾಡಿ. ಹಾಂ, ರಿದು ನಾನು ಮ್ಯಾಚಿಂಗ್ ಬನ್ನಿ ಹೋಗೋಣ. ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅವರು ಬರೋಷ್ಟರಲ್ಲಿ ಹೋಗ್ಬೇಕಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆದರೆ 2 ಅವರ್ ತೋರಿಸ್ತು. ಅಷ್ಟರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಸತೀಶ್ ಅವ್ರಿಗೆ ಹೇಳಿದ್ವಿ. ಅವ್ರು ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದರು. ಸೊ ಈ ರೀತಿ ಆಯಿತು. ಯಾಕಂದರೆ 2 hours ಆಗೋಯ್ತು ಅವ್ರ ಮನೆಯಿಂದ ನಮ್ಮ ಮನೆಗೆ. ಇವತ್ತು ಅಂಥ ಟ್ರಾಫಿಕ್ ಇತ್ತು ಅಂತ ಹೇಳ್ಬೋದು. ಸೊ ಭಾಗ್ಯ ಬರ್ತಾ ಇರೋದು ಒಂಥರ ಇದು ಫಸ್ಟ್ ಟೈಮ್ ಒಂದೇ ಕಾರಲ್ಲಿ ಲಾಂಗ್ ಜರ್ನಿ. ಈ ಕಾರಲ್ಲಿ ಕುತ್ಕೊಂತ ಇರೋದು. ಲೆಟ್ಸ್ ಗೋ. ಹೇಳಿದ್ದು ಲೆಟ್ಸ್ ಗೋ. ನಿಜವಾಗ್ಲೂ ಅಮ್ಮನ ಮನೆಗೆ ಹೋದಂಗಾಗುತ್ತೆ ಅಲ್ವಾ. ಭಾಗ್ಯ ನಮ್ಮ ಮನೆಗೆ ಬರ್ತಾ ಇದ್ರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಿತ್ತಂತೆ. ನನಗೂ ಅಷ್ಟೇ. ಅವ್ರು ಬರ್ತಾ ಇದ್ದಾರೆ ಅಂತಂದರೆ ಏನೋ ಒಂಥರ ಸಂಭ್ರಮ ಅಂತ ಹೇಳ್ಬೋದು. ಹಬ್ಬ ಇನ್ನಾಗಲೇ ಕಳೆ ಶುರು ಆಗಿಬಿಟ್ಟಿತ್ತು ಅಂತ. ಇನ್ನು ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಮನೆ ಹತ್ರ ಹೋಗ್ತಿದ್ದೀವಿ. ಬಂಗಾರು ತುಂಬಾ ಹುಷಾರು. ನಾವು ಯಾಮಾರಿಸಿ ಸರ್ಪ್ರೈಸ್ ಕೊಟ್ವಿ. ಗರಾಸ್ಟರ್ ಓಪನ್ ಆಗಿ ಅವರಿಬ್ಬರು ಬರಲಿ, ಯಾವಾಗ ಹೋಗೋರಂತೆ.
ಬಿಡು ಇದೆಲ್ಲ ಬಿಡು. ಏನದು? ಒಂದು ನಿಮಿಷ ಇರಪ್ಪ. ಫ್ಲವರ್ದು ಎತ್ಕೊಂತೀಯಪ್ಪ. ಫಸ್ಟ್ ಇವು ಸಾಲ್ಟ್ ಎತ್ಕೊ. ಹಾಲು ಫ್ರಿಜ್ಜಲ್ಲಿ ಇಡೋಣ ಫಸ್ಟ್, ಆಯಿತಾ? ಅದೇ ನೀನು ಬಪ್ಪ ಇಲ್ಲಿ. ಅದ್ಯಾ ಮಿಲ್ಕ್ ಪೇಟೆ ಎಣ್ಣೆ ಫಸ್ಟು. ಭಾಗ್ಯ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬೆಡ್ ಸ್ಪ್ರೆಡ್ ಎಲ್ಲ ಮಷಿನ್ಗೆ ಹಾಕಿದ್ದೆ, ಡ್ರೈಯರ್ಗೂ ಹಾಕಿದ್ದೆ. ಬಟ್ ಹಾಕೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ, ಹೊರಡಬೇಕಾಗಿತ್ತು. ಹಾಗಾಗಿ ಹಂಗೆ ಬಿಟ್ಬಿಟ್ಟಿದ್ದೆ. ರೂಮ್ ಸ್ವಲ್ಪ ಗಲೀಜಾಗಿದ್ದರೆ ದಯವಿಟ್ಟು ಇಗ್ನೋರ್ ಮಾಡಿ. ಅದಾದ್ಮೇಲೆ ಒಂದು ನಿಮಿಷ ಸುಸ್ತಾಗಿರ್ತಾರೆ ಅವರು, ನಾವು ಆಮೇಲೆ ಮಾಡೋಣ. ಅದೇ ಬಪ್ಪ ಇಲ್ಲಿ ಬಾ ನಿಮಿಷ. ನೀವೆಲ್ಲ ಕ್ಲೀನ್ ಮಾಡಿದ್ದೀವಿ, ಬನ್ನಿ ತೋರಿಸ್ತೀನಿ ನಿಮಗೆ. ಸರ್ಪ್ರೈಸ್ ಇದೆ. ಬಾಯ್ಲಿ ಅದ್ಯಾ, ಇಬ್ರಿಗೊಂದು ಸರ್ಪ್ರೈಸ್ ಇದೆ. ಇವತ್ತು ಏನೋ ಇಟ್ಟಿದ್ದೀವಿ ಗೊತ್ತಾ? ನೀನು ಕ್ಲಾಸೆಟಲ್ಲಿ ಹೋಗಿ ನೋಡು, ಏನೋ ಇಟ್ಟಿದ್ದೀವಿ. ಹೆಂಗಿತ್ತು ಸರ್ಪ್ರೈಸ್? ಪಾಪ ಅದು ಎದ್ರುಕೊಂಡ್ರ ಬಂಗಾರು. ಶಬ್ಬಾ ಸದ್ಯ. ಆಂಟಿ ಅಲ್ಲ, ನಾವು ಹೋದಾಗಿಂದ ಅವ್ರ ಮನೇಲೇ ಇದ್ದಾರೆ, ರೂಮಲ್ಲೇ ಇದ್ದಾರೆ. ಹೆಂಗಿದೆ ಸರ್ಪ್ರೈಸು? ನಿಮ್ಮ ರಿಯಾಕ್ಷನ್ ನಾನು ಇವಾಗ. ಗಲೀಜಾಗಿದೆ ಮನೆ, ಏನು ಅನ್ಕೊಂಬೇಡಿ. ಇನ್ನ ನೋಡಿಲ್ಲ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸು ಸೆಟಪ್ ಮಾಡಿಬಿಟ್ಟಿದ್ದೀರಾ. ಯಪ್ಪ ದಿನ ಫೋನ್ ಮಾಡ್ತೀನಿ, ಇದೊಂದು ಮಾತ್ರ ಹೇಳಿಲ್ಲ. ಯಾವಾಗ ಇಷ್ಟೆಲ್ಲ ಮಾಡಿದ್ರಿ? ನೋಡಿ ಚೆನ್ನಾಗಿದ್ಯಾ? ಆ ಟೇಬಲ್ ಅಂತೂ ಎಂಟ್ರಿ ವೇಸ್ ತುಂಬಾ ಚೆನ್ನಾಗಿದೆ, ಸೋಫಾನ ಚೆನ್ನಾಗಿದೆ. ಇದು ಆ್ಯಡ್ ಮಾಡಬೇಕು ಅನ್ನೋದೊಂದು ಪೀಸು ಕಳಿಸ್ಲಿಲ್ಲ. ಇವತ್ತು ನಾಳೆ ಕಳಿಸ್ತಾನಂತೆ. ಚೆನ್ನಾಗಿದ್ಯಾ? ಇದೊಂದನ್ನು ಮಾತ್ರ ದಿನ ಮಾತಾಡ್ಬೇಕಾದ್ರೆ ಫುಲ್ ಹೈಡ್ ಮಾಡಿಕೊಂಡು, ಇಲ್ಲ ಟೇಬಲ್ ಬೇಡ ಅಂತ ಈಗ. ಚೆನ್ನಾಗಿದೆಯಾ ಭಾಗ್ಯ ಸೀರೆಗಳು? ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ, ಸ್ಯಾರಿ ತುಂಬಾ ಚೆನ್ನಾಗಿದೆ. ದೀಪ ಸೆಲೆಕ್ಟ್ ಮಾಡಿದ್ರಲ್ಲಿ ಅಂತ ಹೇಳಿದ್ರು. ನನಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಎಲ್ಲರೂ ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನ್ಸ್, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಂದು ಪಿಕ್ ಮಾಡಿ ಭಾಗ್ಯ ಅಂತ ಹೇಳ್ತಾ ಇದ್ದೀನಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇದು ಪಿಕ್ ಮಾಡೋಕ್ಕಾಗಲ್ಲ, ಇದು ತುಂಬಾ ಕಷ್ಟ. ಇದು ಬ್ಲೌಸ್ ಪೀಸ್ಗಳು ಕಲಂಕರಿನಲ್ಲಿ ಬೇಕು ಅಂತಂದರೆ ಎಲ್ಲ ಪೇಷನ್ಸಿಂದ ಮಾಡಿದ್ದಾಳೆ. ಆದರೆ ಪಾಪ ಬಳೆ ಒಂದು ಚಿಕ್ಕದು ಮಾಡ್ಬಿಟ್ಟಿದ್ದಾಳೆ ಅಲ್ವಾ? ಇಷ್ಟ ಕಳಿಸಿರೋದೇ ಹೆಚ್ಚು. ಮತ್ತೆ ಅಮ್ಮ ಬ್ಲೌಸ್ ಪೀಸು, ಇದೊಂದು ಬಳೆ, ಎಲೆ ಮತ್ತೆ ಆಪಲ್. ಎಲೆ ಅಡಿಕೆ ಇದೆ ಹೆಂಗೂ, ಎಲೆ ಆ್ಯಪಲ್ಲು. ಎಲೆ ಒಂದು ಪೆಂಡಿಂಗ್ ಇಟ್ಕೊಳ್ಳೋಣ, ಉಳಿದಿದ್ದೆಲ್ಲ ಹಾಕ್ಬಿಡೋಣ. ಹಾಂ ಓಕೆ. ಆಪಲ್ ಏನೂ ಆಗಲ್ಲ. ಈಗ ತೊಗೊಂಡು ಬಂದಿಲ್ಲ. ಆಪಲ್ ಎಲೆ ಒಂದು ಹಾಕೋಣ, ಲಾಸ್ಟ್ ಅವತ್ತಿಗೆ ಹಾಕೋಣ. ಹಂಗೇನಾದ್ರೆ ಬ್ಯಾಗಲ್ಲಿ ಹಾಕ್ತೀವಲ್ವಾ, ಇನ್ನೂ 2 days ಇದೆಯಲ್ಲ, ಇನ್ನು 2 days ಆಪಲ್ ಎಲೆ ಒಟ್ಟಿಗೆ ಹಾಕೋಣ. ಅದೇನು ಎಷ್ಟೊತ್ತಲ್ಲಿ ಜೋಡಿಸ್ಬೇಕಾದ್ರೆ ಇಟ್ಬಿಟ್ರು ಆಗೋಗುತ್ತೆ. ನಾನು ಬಂಗಾರು ಬಿಟ್ಟಿದ್ದೆಲ್ಲ ತಿನ್ಕೊಂಡು ಊದ್ಕೊಂಡಿದ್ದೀನಿ. ಇವ್ರು ಫುಲ್ ಡಯಟ್ ಮಾಡಿ 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 ಎಷ್ಟು ಸಣ್ಣಾಗಿದ್ದಾರೆ ನೋಡಿ. ಸುಮ್ಮನೆ ಅವ್ರಿಗೆ ಕಂಡಿಡಿತಾರೆ ನೋಡಿ, ಫುಲ್ ಸಣ್ಣ. ನಿಜ ನೋಡಿ, ಅಲ್ಲೂ ಇಲ್ಲ ಇಲ್ಲ ಅದು ಹೂವು ಅಪ್ಪ. ಈ ವ್ಲಾಗ್ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಬಂದಾಗ ನೋಡಿ ಅಷ್ಟೇ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಬಂಗಾರು ಫಂಕ್ಷನ್ಗೆ. ಅಮ್ಮ ಅಲ್ಲೊಂದು ಬಾಕ್ಸ್ ಇದೆ, ಪಪ್ಪ ಇಟ್ಟಿಟ್ಟಿರೋದು ಹಂಗಂದ್ರೆ. ಓ ಅದೇ ಬಾಕ್ಸ್ ಚೆನ್ನಾಗಿದೆ. ನಿನ್ನ ಇದಕ್ಕಿಂತ ಒಂಚೂರು ಬ್ರೈಟ್ ಬರುತ್ತೆ ನೋಡಿ ಭಾಗ್ಯ. ನಿಮ್ದು ಮೆಟೀರಿಯಲ್ ಚೆನ್ನಾಗಿದೆ, ಇದು ರಫ್ ಇದೆ ನೋಡಿ. ಇದು ಈ ಪ್ಯಾಟರ್ನ್ ಬಂದಿರೋದಕ್ಕೆ ರಫ್ ಅನ್ಸ್ತಾರೆ. ಹೌದು, ನೀವು ಹತ್ರನೇ ತಗೊಂಡು. ಇದು ತುಂಬಾ ಇಷ್ಟ ಆಯ್ತಂತ ಹೇಳ್ಬೇಕಂದ್ರೆ ಅವ್ರ ಮನೇಲಿ ಎಲ್ರಿಗೂ ತಗೊಂಡ್ಲಂತೆ. ಇದು ಚೆನ್ನಾಗಿದೆ, ಈ ಪ್ಯಾಟರ್ನ್ ಚೆನ್ನಾಗಿದೆ. ನೀವು ಒಂದು ಕೆಲಸ ಮಾಡಿ, ನಿಮ್ಗೆ ಎರಡರಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದು ನೀವು ಇಟ್ಕೊಳ್ಳಿ.
ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನಿಸ್ತು ಅದನ್ನ ನೀವು ಆ ಥರ ಅಲ್ಲ, ನಾನು ಎರಡರಲ್ಲಿ ಯಾವುದಾದ್ರೂ ಓಕೆ. ಮಮ್ಮಿ ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ತಗೊಂಡಿರೋದು. ಇವ್ರಿಗೆ ಸ್ವಲ್ಪ ಇನ್ನ ಚೆನ್ನಾಗಿರೋದಿಲ್ಲಿ, ನನಗೆ ಸ್ವಲ್ಪ ನನಗೆ ನಾರ್ಮಲ್ ಆಗಿರಲಿ ಬಟ್ ಕಲರ್ ಬಂದೇ ಇರಲಿ ಅಂತ. ನಂಗೆ ನಾರ್ಮಲೇ ಸಾಕು. ನಂಗೆ ಇದು ಎರಡು ಸೇಮೇ ಅನಿಸ್ತಾ ಇದೆ. ಸೇಮೇ ಅನ್ಸುತ್ತೆ, ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಇದು ರಫ್ ಅನ್ಸ್ತಾ ಈ ಇದೆ. ಪ್ಯಾಟರ್ನ್ಗೋಸ್ಕರ ಹೌದು ಹೌದು. ಇದು ಚೆನ್ನಾಗಿದೆ ಈ ಬಾರ್ಡರ್. ನಿಮ್ಗೆ ಯಾವ್ದು ಇಷ್ಟ ಅದು ಇಟ್ಕೊಳ್ಳಿ. ನಿಮ್ಗೆ ಹಂಗೇನಿಲ್ಲ, ನೀವು ಎರಡು ಚೆನ್ನಾಗಿದೆ, ನೀವು ಯಾವ್ದು ತೊಗೊಂಡು ನಂಗೆ ಯಾವ್ದು ಕೊಡ್ತೀರಾ ಅದು ನಾನು ಇಟ್ಕೊತೀನಿ. ನಂಗೆ ಯಾವ್ದು ಕೊಡ್ತೀರಾ ಅದನ್ನ ಇಟ್ಕೊಂತೀನಿ. ಇದು ಅಕ್ಕ ನೋಡ್ಕೊಂಡ್ ಬಾ. ಅವ್ನು ಓಕೆ ಬಗ್ಗೆ ಅವ್ರ ಬಟ್ಟೆ ಕೊಟ್ಲರಿ ಇದ್ದು. ಹಾ ಕೊಟ್ಲು. ಇಲ್ಲಿ ಒಳ್ಳೆ ಮದ್ವೆ ಗಂಡಿನ ಡ್ರೆಸ್ ಇದ್ದಂಗಿದೆ. ಅವಳು ಹೇಳ್ತಾ ಇದ್ಲು ತುಂಬಾ ಇಷ್ಟಪಡ್ತಾರೆ ಅಂತ. ಚೆನ್ನಾಗಿದೆ, ನೋಡೋಣ ಹಾಕೊಂಡು. ಇದು ಥ್ಯಾಂಕ್ ಯು. ಥ್ಯಾಂಕ್ಸ್ ಧನ್ಯಾ. ಬಾಕ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅವಳು ಓಪನ್ ಮಾಡಿಲ್ಲ, ಫೋಟೋ ತೆಗೆದು ತೋರಿಸಲ್ಲ. ಮನ್ಸ್ ಬರ್ತಾ ಇಲ್ಲ. ಬಾಕ್ಸ್ ಎಷ್ಟು ಚೆನ್ನಾಗಿದೆ. ದೇವ್ರ ದಯೆಯಿಂದ ಅವ್ನಿಗೆ ಆಗ್ಬಿಟ್ರೆ ಸಾಕಪ್ಪ. ಇದು ಶೂಸಾ? ಗೊತ್ತಿಲ್ಲ ನಂಗೆ, ಓಪನ್ ಮಾಡಿ. ಓಕೆ, ಅದು ನೀವು ಸ್ವಲ್ಪ ಫಸ್ಟ್ ಟೈಮು ಒಂಥರ ಹರಿಬರಿಯಲ್ಲಿ ಸುಮ್ಮನೆ ಅರ್ಧಂಬರ್ಧ ಹೇಳಿದ್ರು, ನಂಗೆ ಅರ್ಥ ಆಗಲಿಲ್ಲ. ಸೆಕೆಂಡ್ ಕಾಲೇಜ್ ಮೇಲೆ ಬಿಡಿಸಿ ಕೇಳಿದೆ ಎಲ್ಲರಿಗೂ ಬಟ್ಟೆ ತಗೊಂಡಿದ್ದೀರಾ ಅಂತ. ವಾವ್, ಸೋ ಕ್ಯೂಟ್. ಸೈಜ್ ಆಗುತ್ತೆ ಚೆನ್ನಾಗಿ ಆಗುತ್ತಲ್ವಾ ಭಾಗ್ಯ? ಆಗತ್ತೆ ಅನ್ಸುತ್ತೆ, ನೋಡಿದ್ರೆ ಆಗತ್ತೆ ಅನ್ಸುತ್ತೆ. ಆಗತ್ತೆ ಆಗತ್ತಲ್ವಾ? ಈಗ ಚಿಕ್ಕದಾಯ್ತಾ? ಇಲ್ಲ, ಕರೆಕ್ಟ್ ಆಗಿದೆ ಅನ್ಸುತ್ತೆ, ಕರೆಕ್ಟಾಗಿ ಆಗಿದೆ ಅನ್ಸುತ್ತೆ. ಚೆನ್ನಾಗಿದೆ. ಕಲರ್ ಇಷ್ಟ ಆಯ್ತಾ? ಕಲರ್ ಚೆನ್ನಾಗಿದೆ. ನಾನು ಅವರು ಯಾವಾಗಲೂ ಲೈಟ್ ಕಲರೇ ಸಿಗುತ್ತೆ ಇಲ್ಲಿ ಅಂತಾರೆ, ಡಾರ್ಕ್ ನೋಡು ಅಂತ ಅಂದೆ ಅವಳಿಗೆ. ಮೆಟೀರಿಯಲ್ ಚೆನ್ನಾಗಿದೆ. ಚೆನ್ನಾಗಿದೆ, ಅದೇ ಅವಳು ಹೇಳಿದ್ಲು ಅವ್ರ ಮಕ್ಳಿಗೆ. ದೀಪ, ಎಷ್ಟು ಖರ್ಚು ಮಾಡಿದ್ದೀರಾ ನೀವು, ಒಳ್ಳೆ ಮದುವೆ ಥರ ಖರ್ಚು ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಸಾಕು. ಹಿಡ್ದು ನೋಡಿ ಅವನಿಗೆ. ಅಕ್ಕ ಅಕ್ಕ ಲುಕ್ ಅದು ಹೌದು, ಅವಾಗಿಂದ ಅಕ್ಕ ಅಕ್ಕ look. ರೀತು ಬಾಯ್ಲಿ ಹಿಡಿದು ನೋಡೋಣ ನಿಂಗೆ ಆಗತ್ತಾ ಅಂತ. ಬಾಯ್ಲಿ ದಿಸ್ ಇಸ್ ಯೋರ್ ಡ್ರೆಸ್. ಕರೆಕ್ಟಾಗಿ ಆಗುತ್ತೆ. ಉಯ್ ಪರ್ಫೆಕ್ಟ್ ಆಗಿದೆ. ವಾವ್ ರೀತು, ಅಯ್ಯೋ ರಾಜ್ಕುಮಾರ. ಅದು ಜೀವನ್ ಬಂದಿದೆ ಅವನಿಗೆ. ನನಗೆ ಮೂರು ನೀಟಾಗಿ ಸೆಟ್ ಮಾಡಿ ನೀಟಾಗಿ ಹಾಕಿದ್ದಾರೆ. ಗಿಫ್ಟ್ ಚೆನ್ನಾಗಿದೆ ಅಲ್ವಾ? ಶೂಸ್ ಬೇರೆ, ಕ್ಯೂಟ್ ಆಗಿದೆ. ಶೂಸು ನನಗಾಗುತ್ತೆ, ಕರೆಕ್ಟಾಗಿ ಆಗುತ್ತೆ ಸೈಜು. ಏನ್ ಸಖತ್. ಅದು ಹೆಂಗ್ ತಂದಿದ್ದಾಳೋ ಮಕ್ಳಿಗೆ, ಅದೇ ನೋಡಿ ಮಕ್ಳಿರೋರ್ಗೆ ಗೊತ್ತಾಗತ್ತೆ ಅಂತ. ನೋಡಿಲ್ಲ ಏನು. ಹಾ ಇಲ್ಲ, ದೊಡ್ಡವ್ರೆ ಮಕ್ಳು. ಇನ್ನೊಂದು ಥರ ಪ್ಯಾಂಟ್. 2 ಥರ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು ಧನ್ಯ. ತುಂಬಾ ಥ್ಯಾಂಕ್ಸ್. ಸೆಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಭಾಗ್ಯಂಗೆ ಇಷ್ಟ ಆಯ್ತು ಅಂದ್ರೆ ಚೆನ್ನಾಗಿದೆ ಅಂತಾನೆ. ಥ್ಯಾಂಕ್ ಯು ದೀಪಾ ಅವರಿಗೆ ನಾನು ಸ್ವಲ್ಪ ಕ್ಲಾಸ್ ತಗೋಬೇಕು ಆಮೇಲೆ. ಆದ್ರೆ ಆದಷ್ಟು ಅವ್ರಿಗೆ ಖರ್ಚು ಮಾಡಿ ಅವಳು ಅದನ್ನೇ ಹೇಳ್ತಾ ಇದ್ಲು, ಅವ್ರ ಯಜಮಾನ್ರಿಗೆ ನಿಮ್ಮ ಯಜಮಾನ್ರಿಗೆ ಏನು ತಗೊಳ್ಳೇ ಇಲ್ವಲ್ಲ. ಇದು ಗರ್ಲ್ಸ್ ಫಂಕ್ಷನ್ ಅಲ್ವಾ, ಬರೀ ಹುಡುಗಿಗೆ ಅಷ್ಟೇ. ಗರ್ಲ್ಸ್ ಮಾತ್ರ ಮಿಂಚಬೇಕು. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಬೇಡ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು. ಮಮ್ಮಿ ಇಷ್ಟು ನನ್ನ ಮೇಲೆ ಪ್ರೆಷರ್ ಬಿಡ್ತಾ ಇದೆ ಈಗ. ಆ ಥರ ಏನಲ್ಲ ಬಗ್ಗೆ. ಇವಾಗ ಲಾಸ್ಟ್ ಟೈಮ್ ಬಂದಿದ್ದ ಕೊಡ್ತೀನಿ. ಇದು ಫಂಕ್ಷನ್ ಅಲ್ವಾ, ಅದಕ್ಕೆ ದಿಸ್ ಇಸ್ ಯೋರ್ ಗಿಫ್ಟ್. ಆದ್ಯಾಗೂ ಇದೆ. ಇನ್ನ ಲಾಸ್ಟ್ ಟೈಮ್ ತಂದಿರೋದು ಗಿಫ್ಟು ಇರು, ಅದರಲ್ಲಿ ಬೇರೆ ಬೇರೆ ಐಟಮ್ ನಾನು ಬರ್ತಾ ಏನೇನು ಕೈಯಲ್ಲಿ ಇತ್ತು ಅದನ್ನೆಲ್ಲ ಹಾಕಿದ್ದೀನಿ, ತೆಗೆದುಕೊಡ್ತೀನಿ. ಬ್ಲೂ ಕಲರ್ ನಿಂದು, ಅದು ನಿಂದು. ಓ ಮೈ ಗಾಡ್. ಅದು ನಿಂದು ಇನ್ನೊಂದು. ಅದು ಅಕ್ಕಂದು. ಯಾವಾಗ ತರಿಸಿದ್ರಿ ಭಾಗ್ಯ? ಆಗುತ್ತೆ ಅಲ್ವಾ? ನೈಸ್. ಇಷ್ಟ ಆಯ್ತಾ ನಿಂಗೆ? ಅದು ಇದು ಹಿಂದೆ ಹೋಗು ಬಂಗಾರು, ಅಲ್ಲಿ ಹೋಗು, ಆದ್ಯನ ಪಕ್ಕ ಹೋಗು. ಉಲ್ಟಾ ಇಟ್ಕೊಂಡಿದ್ಯಾ ಅನ್ಸುತ್ತೆ, ಉಲ್ಟಾ ಇಟ್ಕೊಂಡಿದ್ಯಾ. ಅದೇ ಹಿಂದೆ ಬಟನ್ಸೇ ಹಿಂದೆನಾ? ಓಕೆ. ಅವಳಿಗೆ ಇಷ್ಟ ಈ ಕಲರ್. ಆದ್ಯನ ಖುಷಿ ಆಗೋಯ್ತು. ಇಷ್ಟು ದಿನ ಬಂದಿದ್ರಲ್ಲೆಲ್ಲ ಸಪ್ಪಗೆ ಇರೋಳು. ಅದಕ್ಕೆ ಆಕ್ಚುಲಿ ನಾನು ಅವಳಿಗೆ ಮಾತ್ರ ಆರ್ಡರ್ ಮಾಡಿದ್ದೆ. ಅವಳದು ಸಪ್ಪೆ ಮುಖ ನೋಡಕ್ಕಾಗಿದೆ, ತಕ್ಷಣ ಆರ್ಡರ್ ಮಾಡಿದೆ. ಪಾಪ. ಡ್ರೆಸ್ ಎಲ್ಲ ಸಂಡೆ ಯಾವಾಗಲೂ ಬೆಳಿಗ್ಗೆ ಡ್ರೆಸ್ ಹಾಕ್ತಾರೆ, ಅದಾದ್ಮೇಲೆ ಲಂಗ. ಇಡೀ ದಿನ ಹೊಸ ಬಟ್ಟೆಗಳು. ಲುಕ್ ಲುಕ್ ಇದು ಅಕ್ಕಸ್ ಡ್ರೆಸ್. ಲುಕ್ ಡ್ರೆಸ್ ಅದೆಲ್ಲ ಇದಂದು ಕೆಲವೊಂದು ಐಟಮ್ ನನ್ನ ಹತ್ರ ಯಾವ ಕೈಯಲ್ಲಿ ಇತ್ತು ಅದನ್ನೆಲ್ಲ ಇದಕ್ಕೆ ಹಾಕ್ತೆ. ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ಇದೇ ಬ್ಯಾಗಲ್ಲಿ ಇಟ್ಕೊಳ್ಳೋದ. ಹ್ಯಾಂಗರ್ಗೆ ಹಾಕ್ಬಿಡಿ ಬಂಗಾರು.
ಆದ್ಯನ ರೂಮಲ್ಲಿ ಆದ್ಯಂದ ಹಂಗರ್ಗೆ ಹಾಕು, ನಿನ್ನ ರೂಮಲ್ಲಿ ನಿಂದ ಹಂಗರ್ಗೆ ಹಾಕು. ಥ್ಯಾಂಕ್ ಯು ಇದು. ಟ್ರೈ ಮಾಡಿ ನೋಡಿ. ಆಗತ್ತೆ ಭಾಗ್ಯ. ಆಗುತ್ತಾ? ಇವಳಿಗೆ ಬೆನ್ನು ಗೊತ್ತಿಲ್ಲ, ಬಟ್ ಇಲ್ಲಿ ಬಟ್ಟೆಗಳು ಆಗತ್ತೆ ಅನ್ಸುತ್ತೆ. ಓಕೆ, ಇವಾಗೆಲ್ಲ ಬೇಗ ಬೇಗ ಪ್ಯಾಕಿಂಗ್ ಮಾಡಿಬಿಡ್ತೀವಿ ನಾವು. ಈಗ ಭಾಗ್ಯ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಗೆ ಟೈಮ್ ಇರಲ್ಲ, ಸ್ವಲ್ಪ ಟೈಮಲ್ಲೇ ಆದಷ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಕುಂಕುಮಕ್ಕೆ ಈ ಬ್ಯಾಗ್ ಒಳಗೆ ಕುಂಕುಮಕ್ಕೆ ಈ ಬ್ಯಾಗ್ ಒಳಗೆ ಬಳೆ, ಇದರಲ್ಲಿ ಕುಂಕುಮ, ಅಡಿಕೆ ಇದೆ, ಅರ್ಶಿನ, ಕುಂಕುಮ, ಅಡಿಕೆ ಇದೆ, ಒಂದು ಬ್ಲೌಸ್ ಪೀಸು ಮತ್ತೆ ಒಂದು ಸೀರೆ. ಸೂಪರ್. ಇದ್ರ ಜೊತೆಗೆ ಆ್ಯಪಲ್ ಮತ್ತೆ ವಿಳ್ಯದೆಲೆ ಆ್ಯಪಲ್ ಒಂದು ಪೆಂಡಿಂಗು, ಮತ್ತು ಈಗ ಚಾಕ್ಲೇಟ್ಸ್ ಎತ್ಕೊಳ್ಳಪ್ಪ. ಸ್ವೀಟ್ಸ್ಗೆ ನಾನು ಸೆಪ್ರೇಟಾಗಿ ತರಿಸ್ಬೇಕಿತ್ತು. ಇವಾಗಲೇ ಎಲ್ಲ ಥರ ಸ್ವೀಟ್ಸು ಟ್ರಿಕ್ ಆರ್ ಟ್ರೀಟ್ಗಾ ಎಷ್ಟು ಜನ ಬಂದರು ನಿನಗೆ ಕೊಡೋಕ್ಕೆ? ವೇಸ್ಟ್ ಆಗ್ತಿತ್ತು. ತಗೋ, ಹಂಗೆ ಓಪನ್ ಮಾಡ್ಬೋದಲ್ವಾ? ಇದು ಹಿಂಗೆ ಲೂಸ್ ಹಾಕಿ ಅಥವಾ ಜಿಪ್ಲಾಕ್ ಈ ಪೌಚ್ ಇದೆ ನೋಡಿ ಭಾಗ್ಯ ಮೇಲೆ. ಎಷ್ಟು ಹಾಕಬೇಕು? ಇದ್ರ ಜೊತೆಗೆ ನಾನು ಚಾಕ್ಲೇಟ್ಸು ಹಾಕ್ತಾ ಇದ್ದೀನಿ. 4 ಟೈಪ್ಸ್ ಆಫ್ ಚಾಕ್ಲೇಟು. ಅದಕ್ಕೆ ಒಂದು ಪೌಚ್ ಇದೆ ಸೆಪ್ರೇಟಾಗಿ. ಇಲ್ಲೊಂದು ಪೌಚ್ ಇದೆ. ಬೆಸ್ಟ್ ಅಲ್ವಾ ಹಂಗೆ, ಸುಮ್ಮನೆ ಅಲ್ಲಿ ಸುತ್ತಲೂ ಬ್ಯಾಗ್ ಫುಲ್ ಓಡಾಡೋ ಬದಲು. ಇದು ಕ್ಲೋಸ್ ಮಾಡೋಣ ಮೇಡಮ್. ಕ್ಲೋಸ್ ಮಾಡಿ ಇಟ್ಬಿಡೋಣ ಬಿಡಿ. ಓಕೆ, ಬ್ಯಾಗ್ ರೆಡಿ. ಸೊ ಈಗಾಗಲೇ 3 ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಇದಕ್ಕೆ ಚಾಕ್ಲೇಟ್ಸ್ ಹಾಕ್ಬೇಕು ಭಾಗ್ಯ. ಇದಕ್ಕೆ ಚಾಕ್ಲೇಟ್ಸ್ ಕೊಡಿ 2ಕ್ಕೆ. ಇದು ಹಿಂಗೆ ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಇಷ್ಟ. ಯು ವಾಂಟ್ ದಿಸ್? ಓಕೆ. ಓಕೆನಾ ಭಾಗ್ಯ? ಆಗೀತಾನಾ? ಹಾಂ. ಎಷ್ಟೊಂದು ಬ್ಯುಸಿ ಇದ್ದೀವಿ. ಇದರಲ್ಲೂ ಕೂಡ ಕೊರಿಯರ್ ಎಲ್ಲ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಅಸೆಂಬಲ್ ಮಾಡ್ತಾಯಿದ್ರು. ಇವತ್ತು ಕಾಫಿ ಟೇಬಲ್ ಅಸೆಂಬಲ್ ಮಾಡ್ತಾಯಿದ್ರು. ಇದು ತುಂಬಾ ಟೈಮ್ ತೊಗೊಂತು ಅಂತ ಹೇಳ್ಬೋದು. ಇನ್ನು ಫ್ರೂಟ್ಸು ಮತ್ತು ಕುಂಕುಮ ಕೊಡಬೇಕಾಗಿರೋ ಆ್ಯಪಲ್ಸು ಎಲ್ಲನೂ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಜೋಡಿಸಿ ಇಟ್ಟಿದ್ದಾದಮೇಲೆ ನೆಕ್ಸ್ಟು ಬಂದು ವೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ನೋಡಿರಲಿಲ್ಲ ಅಂತ ಅಲ್ಲ, ಇನ್ನೊಬ್ರು ಕಾರ್ಟಲ್ಲಿ ನೋಡಿದೆ ನಾನು. ಬಟ್ ಇವಾಗಿರೋ ಎಕ್ಸ್ಪೆನ್ಸಸಲ್ಲಿ ನಾನು ಮತ್ತೆ ಇದು ಎಕ್ಸ್ಟ್ರಾ ತೊಗೊಂಡ್ರೆ ಏನು ಅನ್ಕೊತಾರೋ ಅಂತ ಹೇಳ್ಬಿಟ್ಟು ನೋಡ್ತಿರೋ ಥರ ಬರ್ತಿದ್ದೆ. ಬಟ್ ಅವರು ಇದು ನೋಡಿರೋಳು ಬಿಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಸೊ ಅದು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನಿಸ್ತು. ಅದನ್ನು ಕಾರಲ್ಲಿ ಶೇರ್ ಮಾಡ್ತಾಯಿದ್ರು. ಭಾಗ್ಯ ಕೂಡ ಅದೇ ಹೇಳ್ತಾಯಿದ್ರು, ತುಂಬ ಒಳ್ಳೆ ಚೆನ್ನಾಗಿದೆ ಇದು ನಿಮ್ಮಿಬ್ಬರದು ಅಂತ ಹೇಳ್ಬಿಟ್ಟು. ಸೊ ಸ್ಟೋನ್ ವೇಸ್ ಇದು ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ರಿಟರ್ನ್ ಗಿಫ್ಟ್ಗೆ ಕೊಡಬೇಕಾಗಿರೋದೆಲ್ಲ ಒಂದಷ್ಟು ಪ್ಯಾಕ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ. ಇನ್ನು ಕನ್ಸೋಲ್ ಟೇಬಲ್ ಹತ್ರ ಮೇಕ್ ಓವರ್ ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ನೋಡ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಲಿವಿಂಗ್ ಏರಿಯಾ ಕೂಡ ಸ್ವಲ್ಪ ಮಾಡರ್ನ್ ಲುಕ್ಕಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಹಾಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಕೆಲಸ ಮಾಡ್ತಾನೆ ಇರ್ತೀವಿ. ಯಾವ ರೀತಿ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಈ ಕಡೆ ಭಾಗ್ಯನೂ ಕೂತ್ಕೊತಾ ಇರಲಿಲ್ಲ. ಇಬ್ಬರೂ ಎಲ್ಲರೂ ಮಾಡ್ತಿದ್ವಿ ಅಂತ ಹೇಳ್ಬೋದು. ಮಕ್ಕಳು ಕೂಡ ಹೆಲ್ಪ್ ಮಾಡ್ತಿದ್ರು. ಇದು ಆದ್ಯ ಆಟ ಆಡ್ಕೊತಾ ಇದ್ರು. ಈ ಕಡೆ ಹಸ್ಬೆಂಡ್ ಕೂಡ ಬರೀ ಪಾಪ ಅವ್ರಿಗೆ ಅಸೆಂಬಲ್ ಮಾಡೋದ್ರಲ್ಲೇ ಟೈಮ್ ಹೋಗ್ತಿತ್ತು ಅಂತ ಹೇಳ್ಬೋದು ಇವತ್ತು. ಹಾಯ್ ಕಿಡ್ಡೂಸ್. ಅವಳು ನೋಡಿ, ಅವಳು ಮಾತ್ರ ಮೂರೊಳಗೆ ಸೇರ್ಕೊಂಡ್ಬಿಟ್ಟವಳೆ. ಅವಳು ಜಾಗ ಬಿಡೋಲ್ಲ, ಆದರೂ ಅವನಿಗೆ ಸಾಕು. ಏನಪ್ಪ? ತಟ್ಟೆಗೆ ಇಡೋದಕ್ಕೆ ರವೆ ಉಂಡೆ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀಟಾಗೆಲ್ಲ ಹುರಿದ್ಬಿಟ್ಟು ಇನ್ನೇನು ಉಂಡೆ ಕಟ್ಟಿದ್ದೆ ಸ್ವಲ್ಪ, ಅದಾದಮೇಲೆ ಭಾಗ್ಯನಿಗೆ ಕೊಟ್ಟೆ. ಥ್ಯಾಂಕ್ ಯು ಭಾಗ್ಯ, ರವೆ ಉಂಡೆ ಮಾಡಿಕೊಡ್ತಾರೆ ಅದಕ್ಕೆ. ಪರವಾಗಿಲ್ಲ. ಈಗ ಎಷ್ಟು ಟೈಮು ತೋರಿಸಿ ನೋಡಿ, 12 ಗಂಟೆ 12 ಕಾಲಿಗೆ ದೀಪ ಅವರು ನನ್ನ ಹತ್ರ ರವೆ ಉಂಡೆ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಅವ್ರು ಇಷ್ಟೊತ್ತಿಗೆಲ್ಲ ಮಲ್ಕೊಂಡು ಗೊರಕೆ ಹೊಡಿತಿದ್ರು. ಅವರೇ ಎಲ್ಲ ಮಾಡಿದ್ದು, ನಾನು ಜಸ್ಟ್ ಕಷ್ಟ ಆಯಿತು ಕಟ್ಟೋದು. ಹಾಲೆಲ್ಲ ಕಮ್ಮಿ ಹಾಕ್ಬಿಟ್ಟು ಫಸ್ಟ್ ನೀವು ಫೋನ್ ತೆಗ್ದ ತಕ್ಷಣ ಕಾನ್ಷಿಯಸ್ ಆಗ್ತಿದ್ದೆ. ಈಗ ನಾನು ಒಳ್ಳೆ ಯೂಟ್ಯೂಬರ್ ಥರಾನೇ ಅಭ್ಯಾಸ ಆಗಿದೆ ಇವಾಗ. ಇದು ನಾನು ಫಸ್ಟ್ ಮಾಡಿದೆ, ಆಮೇಲೆ ಸುಸ್ತಾಗೋಯ್ತು ಅಂತ ಭಾಗ್ಯ ಕರೆದೆ. ಭಾಗ್ಯ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆಯಾ ಭಾಗ್ಯ? ತುಪ್ಪ ಹಾಂ ಚೆನ್ನಾಗಿ ನೋಡಿದ್ರೆ ಏನಾದರೂ ಸ್ವಲ್ಪ ಟೇಸ್ಟ್ ಏನು ಮಾಡಿಲ್ಲ, ಬಟ್ ಸ್ಮೆಲ್ಲಿಂದನೇ ಚೆನ್ನಾಗಿದೆ ಅನಿಸ್ತಾ ಇದೆ. ಚೆನ್ನಾಗಿದೆ. ಬಗ್ಗೆ ಎಷ್ಟೊತ್ತಿಗೆ ಮಲ್ಕೊಳ್ಳೋಣ? ಮದುವೆದೇನು ಬೇಡ ಬಿಡಿ, ಹಂಗೆ
ನೀವು ಅನ್ಕೊಂತೀರಾ ಅನ್ಸುತ್ತಲ್ವ ಆದಷ್ಟು ಅವ್ರಿಗೆ ಹೇಳಿ ಬಂದಿರ್ತೀರಾ ದೀಪ ಮಲ್ಕೋ ಅಂತ ಹೇಳೋದೇ ಇಲ್ಲ ಅಂತ. ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಹೋಗಿ ಮಲ್ಕೊಂಬೋಣ ಬನ್ನಿ ಇವಾಗ ಫುಲ್ ಇದ್ದೆ ಸಾಕಾ? ಸಾಕು ಪಾತ್ರೆ ಎಲ್ಲ ಏನು ಮುಟ್ಟೋದು ಬೇಡ ಈಗ ಎನರ್ಜಿನೇ ಇಲ್ಲ ಮಲ್ಕೊಂಬೋಣ ಬನ್ನಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದೆ. ಏನು ಮಾಡ್ತೀರಾ ನೋಡಿ. ರವೆ ಉಂಡೆ ಆಯಿತು, ಚಕ್ಲಿ ಮಾಡಬೇಕು. ಸೊ ಇವಾಗ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಂಬಿಟ್ವಿ ನೆಕ್ಸ್ಟ್ ದಿನ ಮಾಡೋಣ ಅಂತ. ಇನ್ನು ಲಡ್ಡು ಮತ್ತು ನಿಪ್ಪಟ್ಟು ಆರತಿ ಅವರಮ್ಮ ಮಾಡ್ಕೊಂಡು ಬರ್ತಾರೆ. ಸೊ ನೋಡಿರಿ ಅಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಕಂಟಿನ್ಯೂಯೇಷನ್ ಹಾಕ್ಬೋದಾಗಿತ್ತು, ಬಟ್ ಮೊನ್ನೆ ಯಾರೋ ಹೇಳಿದ್ರಿ 25 ನಿಮಿಷದ ಮೇಲೆ ಬೇಡ ವೀಡಿಯೋ ಅಂತ, ಅದಕ್ಕೋಸ್ಕರ ಅಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈವೆಂಟ್ ವ್ಲಾಗ್ ಕೂಡ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.